ಹಾಯ್ ಹಲೋ ಅಣ್ಣ ರೈತ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಈರುಳ್ಳಿ ಬೆಲೆ ಇಂದಿನ ರೇಟ್ 2026ರಿಂದ ಏನಿದೆ, ಯಾವ ಬೆಲೆಗೆ ತೊಗೊಳ್ತಾ ಎಷ್ಟು ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾ ಇದ್ದಾರೆ ಅಂತ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಬನ್ನಿ ವಿಡಿಯೋನ ತಡ ಮಾಡೋದೇ ಶುರು ಮಾಡೋಣ. ಓಕೆ, ನೀವು ಇವತ್ತಿನ ಒಂದು ಈರುಳ್ಳಿ ರೇಟ್ ಏರಿಕೆ ಆಗಿದೆನಾ ಇಳಿಕೆ ಆಗಿದೆನಾ, ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರೈಸ್ ಇದೆ, ಎಷ್ಟು ಕ್ವಿಂಟಲ್ಗೆ ತೊಗೊಳ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಜನವರಿ 26 2026 ಜನವರಿ 1ರಂದು ಒಂದು ಕರ್ನಾಟಕದ ಮಾರ್ಕೆಟ್ಗಳಲ್ಲಿ ಈರುಳ್ಳಿಗಳ ಬದಲಾಗ್ತಾ ಇರ್ತವೆ. ಬಟ್ ಬೆಂಗಳೂರಿನಲ್ಲಿ ಕ್ವಿಂಟಲ್ಗೆ ಸುಮಾರು 1400ರಿಂದ ಹಿಡಿದು 1700ವರೆಗೂ ಒಂದು ಕ್ವಿಂಟಲ್ಗೆ ಈರುಳ್ಳಿನ ತೊಗೊಳ್ತಾ ಇದ್ದಾರೆ ಒಂದು APMCಯಲ್ಲಿ. ಅದೇ ರೀತಿ ಮತ್ತು ಇದೊಂದು ಬಂಗಾರಪೇಟೆ ಹಾಗೂ ದೊಡ್ಡಬಳ್ಳಾಪುರ APMCಗಳಲ್ಲಿ ಪ್ರತಿ ಕ್ವಿಂಟಲ್ಗೆ ಗರಿಷ್ಠ ಅಂದರೆ 2500 ರೂಪಾಯಿ ಅಂತ ಹಿಡಿದು 3000 ರೂಪಾಯಿವರೆಗೂ ಈ ಒಂದು ಈರುಳ್ಳಿ ಪ್ರೈಸ್ನ ತಗೊಳ್ತಾ ಇದ್ದಾರೆ. ದೇಶದ ಸರಾಸರಿ ದರ ಎಷ್ಟಿದೆಪ್ಪ ಅಂತ ಕೇಳಿದ್ರೆ ಕ್ವಿಂಟಲ್ಗೆ 3134 ಇದೆ. ಇದು ದರಗಳ ಮಾರುಕಟ್ಟೆ ಮತ್ತು ಗುಣಮಟ್ಟದ ಮೇಲೆ ಒಂದು ಅವಲಂಬಿತವಾಗಿರುತ್ತೆ. ಆದರೆ ಇದು ಹಲವಾರು ಮಾರ್ಕೆಟ್ಗಳಲ್ಲಿ ಬೇರೆ ಬೇರೆ ಥರದ ಒಂದು ಈರುಳ್ಳಿ ಪ್ರೈಸ್ನ ತಗೊಳ್ತಾ ಇದ್ದಾರೆ. ಆ್ಯಂಡ್ ಆಗಲೇ ಹೇಳಿದ ಹಾಗೆ ಬೆಂಗಳೂರು, ಬಂಗಾರಪೇಟೆ, ದೊಡ್ಡಬಳ್ಳಾಪುರದಲ್ಲಿ ನಿಖರವಾದ ಬೆಲೆ ಏನಿದೆಪ್ಪ ಅಂತ ಕೇಳಿದ್ರೆ ಬೆಂಗಳೂರಲ್ಲಿ ಪ್ರತಿ ಕ್ವಿಂಟಲ್ಗೆ 1400 ರೂಪಾಯಿಂದ ಹಿಡಿದು 1200 ರೂಪಾಯಿ ಇದೆ ಸರಾಸರಿ. ಆ್ಯಂಡ್ ಬಂಗಾರಪೇಟೆ APMCಯಲ್ಲಿ ಗರಿಷ್ಠ 2500 ಕ್ವಿಂಟಲ್ಗೆ ತಗೊಳ್ತಾ ಇದ್ದಾರೆ ಒಂದು ಈರುಳ್ಳಿ ಬೆಲೆ ಅಂತ ಹೇಳ್ಬೋದು. ಆ್ಯಂಡ್ ಅದೇ ರೀತಿ ದೊಡ್ಡಬಳ್ಳಾಪುರ APMCಯಲ್ಲಿ ಗರಿಷ್ಠ 3000 ಕ್ವಿಂಟಲ್ಗೆ ತೊಗೊಳ್ತಾ ಇದ್ದಾರೆ. ಇದೊಂದು ಈರುಳ್ಳಿ ಬೆಲೆ ಪ್ರೈಸ್ ಆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.